ಕಳೆದ 1 ವರ್ಷದಿಂದ ಭೂಕುಸಿತದ ಅಪಾಯದಲ್ಲಿದ್ದ ಸರ್ಕಾರಿ ಶಾಲೆ ಇದೀಗ ಖಾಸಗಿ ಶಾಲೆಯ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಕುಸಿದ ಮಣ್ಣನ್ನು ತುಂಬಿಸಿ ಶಾಲಾ ಕಟ್ಟಡವನ್ನು ರಕ್ಷಿಸುವ ಬದಲು ಅಪಾಯದಲ್ಲಿರುವ ಕಟ್ಟಡವನ್ನೇ ಶೃಂಗಾರಗೊಳಿಸಿದ ಕಾರಣ ಶಾಲೆಯ ಅಡಿಪಾಯವೇ ಇಂದು ಕುಸಿದು ಬೀಳುವ ಅಪಾಯದಲ್ಲಿದೆ. ಶಾಲೆಯಲ್ಲಿರುವ ವಿದ್ಯಾರ್ಥಿಗಳನ್ನು ಇದೀಗ ಖಾಸಗಿ ಶಾಲೆಯ ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿದ್ದು, ಈ ವಿಚಾರವನ್ನ ಮಕ್ಕಳ ಪೋಷಕರಿಗಾಗಲಿ ಶಾಲಾಭಿವೃದ್ಧಿ ಸಮಿತಿಯ ಗಮನಕ್ಕಾಗಲಿ ತರದೆ ಅಧಿಕಾರಿಗಳ ಈ ನಿರ್ಧಾರ ಗ್ರಾಮಸ್ಥರ ಅಸಮಾಧಾನಕ್ಕೂ ಕಾರಣವಾಗಿದೆ. ಈ ಬಗೆಗಿನ ವರದಿಯೊಂದು ಇಲ್ಲಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪೆರ್ನಾಚಿಯಲ್ಲಿರುವ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ ಇದು. 2 ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ಈ ಶಾಲೆಯ ಮುಂಭಾಗದಲ್ಲಿ ಭೂಕುಸಿತ ಉಂಟಾಗಿತ್ತು. ಮಣ್ಣು ಜರಿತ ಪರಿಣಾಮ ಶಾಲೆಯ ಕಟ್ಟಡದ ಅಡಿಪಾಯದಲ್ಲೂ ಬಿರುಕು ಬಿದ್ದಿತ್ತು. ಆದರೆ ಘಟನೆ ನಡೆದು 2 ವರ್ಷ ಕಳೆದರೂ ಕುಸಿತದ ಜಾಗದಲ್ಲಿ ಮತ್ತೆ ಕುಸಿತವಾಗದಂತೆ ತಡೆಯುವುದನ್ನ ಬದಲು ಇಲಾಖೆ ಅಪಾಯದಲ್ಲಿರುವ ಕಟ್ಟಡದ ಮೇಲ್ಚಾವಣಿಗೆ ನೆಲ ಹಾಸಿಗೆಯ ಟೈಲ್ಸ್ಗೆ ಅಳವಡಿಸುವ ಮೂಲಕ ಅಪಾಯಕಾರಿ ಕಟ್ಟಡಕ್ಕೆ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದ. ಆದರೆ ಇಷ್ಟೆಲ್ಲ ಖರ್ಚು ಮಾಡಿಯೂ ಶಾಲೆಯ ಮಕ್ಕಳನ್ನ ಇದೀಗ ಅಪಾಯಕಾರಿ ಕಟ್ಟಡ ಎನ್ನುವ ಕಾರಣಕ್ಕಾಗಿ ಪಕ್ಕದಲ್ಲೇ ಇರುವ ಖಾಸಗಿ ಶಾಲೆಯೊಂದರ ಕೊಠಡಿಗೆ ಸ್ಥಳಾಂತರಿಸಲಾಗಿದೆ. ಏಕಾಏಕಿ ಶಾಲೆಗೆ ಭೇಟಿಯನ್ನು ನೀಡಿದ ಅಧಿಕಾರಿಗಳ ತಂಡ ಶಾಲಾಭಿವೃದ್ಧಿ ಸಮಿತಿ ಪೋಷಕರ ಗಮನಕ್ಕೂ ತರದೆ ಈ ನಿರ್ಧಾರವನ್ನು ಕೈಗೊಂಡಿದೆ. ಶಾಲೆಯ ಮುಂಭಾಗದಲ್ಲಿ ಕೇವಲ 2 ಮೀಟರ್ ಅಂತರದಲ್ಲಿ ಈ ಭೂಕುಸಿತ ಸಂಭವಿಸಿದ್ದು, ಭಾರಿ ಆಳಕ್ಕೆ ಮಣ್ಣು ಕುಸಿದಿದೆ. ಶಾಲೆಯ ಅಡಿಪಾಯಕ್ಕೂ ಈ ಕುಸಿತ ಹಾನಿಗೊಳಿಸಿರುವ ಕಾರಣಕ್ಕೆ ಮಣ್ಣು ಕುಸಿತ ತಡೆಯುವ ಕಾಮಗಾರಿ ನಡೆಸುವಂತೆ ಗ್ರಾಮಸ್ಥರು ಇಲಾಖೆಯ ಗಮನಕ್ಕೂ ತಂದಿದ್ರು. ರಸ್ತೆಯ ಪಕ್ಕದಲ್ಲೇ ಇದ್ದ ಹಳೆ ಸರ್ಕಾರಿ ಶಾಲೆಯನ್ನ ಕೆಡವಿ ಜನವಸತಿ ಇಲ್ಲದ ಅಪಾಯಕಾರಿ ಗುಡ್ಡವಿರುವ ಜಾಗದಲ್ಲಿ ಹೊಸ ಶಾಲಾ ಕಟ್ಟಡವನ್ನ 2007 ಮತ್ತು 8ರ ಸಾಲಿನಲ್ಲಿ ನಿರ್ಮಿಸಲಾಗಿತ್ತು. ಒಂದು ಕಡೆಯಲ್ಲಿ ಶಾಲಾ ಕಟ್ಟಡದ ಹಿಂಭಾಗದಿಂದ ಗುಡ್ಡ ಕುಸಿದರೆ ಇನ್ನೊಂದು ಕಡೆ ಶಾಲೆಯ ಮುಂಭಾಗದಿಂದಲೂ ಭೂಕುಸಿತವಾಗುತ್ತಿದೆ. ಖಾಸಗಿ ಶಾಲೆ ಆಗಿದ್ದದ್ದು ದಾಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಪರಿವರ್ತನೆ ಹೊಂದಿತ್ತು. ಅದರ ನಂತರ ಹಲವಾರು ಕಾಮಗಾರಿಗಳು ನಡೆದರೂ ಸರಿಯಾದ ಕಾಮಗಾರಿ ಇಲ್ಲದೆ ಅವ್ಯವಸ್ಥೆಯಾಗಿ ಮಕ್ಕಳ ಸಂಖ್ಯೆ ದಿವಸದಿಂದ ದಿವಸಕ್ಕೆ ಕುಂಠಿತಗೊಳ್ಳುತ್ತಾ ಇದೀಗ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದು, ಈಗ ಇತ್ತೀಚೆಗೆ ಪ್ರಕೃತಿ ವಿಕೋಪದ ನಿಧಿಯಲ್ಲಿ ಶಾಲೆಯನ್ನು ಖಾಸಗೀಕರಣಗೊಳಿಸುವ ಇದರಲ್ಲಿ ಮೇಲಿನ ಕಾಲೇಜು ವಿಭಾಗಕ್ಕೆ ಕಟ್ಟಡದಲ್ಲಿ ಸ್ಥಳಾಂತರಗೊಳಿಸಲಾಗಿದೆ. 6 ತಿಂಗಳ ಮಟ್ಟಿಗೆ ಅಂತ ತಹಸೀಲ್ದಾರರು ವಿವರಣೆ ನೀಡಿದ್ದಾರೆಂದು ತಿಳಿಸಿದ್ದಾರೆ. ಮಕ್ಕಳ ಇಲ್ಲದ ಕಾರಣ ಮುಂದಿನ ಪರಿಸ್ಥಿತಿ ಅಯೋಮಯವಾಗಿದೆ. ಎಷ್ಟು ಮಕ್ಕಳಿದ್ದಾರೆ? ಇತ್ತೀಚೆಗೆ 12 ಮಕ್ಕಳು, 1-2ರಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ. ಯಾಕೆ ಕಳಿಸ್ತೇನೆ? ಅವ್ಯವಸ್ಥೆ ಮುಖ್ಯ ಕಾರಣ. ಇಲ್ಲಿ ಕಾಮಗಾರಿಗಳು ಸರಿಯಾಗಿ ನಡೆಯಲಿಲ್ಲ, ಅಪಾಯವಿದೆ ಅಂತ ಹೆದರಿ ಮತ್ತೆಲ್ಲ ಖಾಸಗಿ ಶಾಲೆಗಳಲ್ಲಿ ಪೈಪೋಟಿಯಲ್ಲಿ 1 ವರ್ಷ ಆಯಿತು. ಏನು ಕಾಮಗಾರಿ ಮಾಡಲಿಲ್ಲ. ಅದರ ಬಗ್ಗೆ ಏನು ಗಮನ ಇಲ್ಲ. ಹೊಸ ಕಾಮಗಾರಿಗಳಿಗೆ ಉತ್ತೇಜನ ಇದೆ. ಮುಚ್ಚುವ ಭೀತಿಯಲ್ಲೇ ಇದೆ. ಇನ್ನು ಹೆತ್ತವರು ಕಳಿಸುವ ಬಗ್ಗೆ ಭಾರಿ ಆಲೋಚನೆ ಮಾಡಬೇಕಾಗ್ತದೆ. ಜನವಸತಿ ಇಲ್ಲದ ಪ್ರದೇಶದಲ್ಲಿ ಹೊಸ ಶಾಲಾ ಕಟ್ಟಡವನ್ನ ಮತ್ತೆ ನಿರ್ಮಿಸಿರುವುದು ಮತ್ತು ಮೂಲಭೂತ ಸೌಲಭ್ಯಗಳಿಲ್ಲದ ಕಾರಣ ಈ ಶಾಲೆಗೆ ಸೇರುವ ವಿದ್ಯಾರ್ಥಿಗಳ ಸಂಖ್ಯೆಯು ಗಣನೀಯವಾಗಿ ಕುಸಿಯುತ್ತಿದೆ. ಈ ಶೈಕ್ಷಣಿಕ ಸಾಲಿನಲ್ಲಿ 1ನೇ ಮತ್ತು 2ನೇ ತರಗತಿಗೆ ಒಂದು ಮಗುವು ಸೇರ್ಪಡೆಗೊಂಡಿಲ್ಲ. ಉಳಿದ 3ನೇ ತರಗತಿಯಿಂದ 7ನೇ ತರಗತಿಯವರೆಗೆ 11 ವಿದ್ಯಾರ್ಥಿಗಳು ಮಾತ್ರ ಈ ಶಾಲೆಯಲ್ಲಿದ್ದಾರೆ. ಅಪಾಯಕಾರಿ ಕಟ್ಟಡ ಎನ್ನುವ ಕಾರಣಕ್ಕೆ ಸದ್ಯಕ್ಕೆ ಈ ಶಾಲೆಯನ್ನ ಮುಚ್ಚಲಾಗಿದ್ದು, ವಿದ್ಯಾರ್ಥಿಗಳ ಖಾಸಗಿ ಶಾಲೆಯ ಕೊಠಡಿಯೊಂದಕ್ಕೆ ಸ್ಥಳಾಂತರಿಸಿ ಅಲ್ಲಿ ತರಗತಿಯನ್ನು ನಡೆಸಲಾಗುತ್ತಿದೆ. ಶಾಲಾ ಕಟ್ಟಡಕ್ಕೆ ಅಪಾಯವಿದೆ ಎಂದು ತಿಳಿದಿದ್ದರೂ ಅಡಿಪಾಯ ಗಟ್ಟಿ ಮಾಡುವ ಬದಲು ಕಟ್ಟಡವನ್ನೇ ಶೃಂಗಾರಗೊಳಿಸಲು ಮುಂದಾದ ಕಾರಣ ಮಕ್ಕಳಿಗೆ ಶಾಲೆ ಇಲ್ಲದಂತಾಗಿದೆ. ಅನೀಶ್ ಕುಮಾರ್, ಪುತ್ತೂರು, ಅಭಿಮತ ಟಿವಿ, ಮಂಗಳೂರು.